ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್ ಮಕ್ಕಳ. ಇವತ್ತಿನ ದಿನ ಏನು ವಿಶೇಷ ಅಂತ ಗೊತ್ತಾ ನಿಮಗೆ? ನೋ ಟೀಚರ್. ಹಾಗಾದರೆ ಹೇಳಲಾ? ಹೇಳಿ ಟೀಚರ್. ಹಾಗಾದರೆ ಒಳ್ಳೆ ಮಕ್ಕಳಾಗಿ ಸೈಲೆಂಟಾಗಿ ಕೂತ್ಕೊಳ್ಳಿ, ಹೇಳ್ತೀನಿ. ಸುಮ್ಮನಿರೋ, ಎದಕ್ಕೆ ಮಾತಾಡ್ತೀಯಾ? ಮಿಸ್ ಏನೋ ಹೇಳ್ತಿದ್ದಾರೆ, ನೀವು ಹೇಳಿ ಟೀಚರ್. ಇವತ್ತು ಗುರು ಪೂರ್ಣಿಮೆ, ಅಂದರೆ ಗುರುಗಳಿಗೆ ವಂದನೆ ಮಾಡುವಂತಹ ಒಂದು ದಿನ. ಓ ಹೌದಾ ಟೀಚರ್, ಹ್ಯಾಪಿ ಗುರು ಪೂರ್ಣಿಮೆ ಟೀಚರ್. ಥ್ಯಾಂಕ್ ಯು ಪುಟ್ಟ. ಗುರು ಪೂರ್ಣಿಮೆ ಅನ್ನೋದು ಬರೀ ಗುರುಗಳಿಗೆ ಶಿಕ್ಷಕರಿಗೆ ಮಾತ್ರ ಸಂಬಂಧವಲ್ಲ. ನಿಮ್ಮ ಜೀವನದಲ್ಲಿ ನೀವು ಅಕಸ್ಮಾತಾಗಿ ಏನಾದರೂ ತಪ್ಪು ಮಾಡಿದ್ರಿ ಅಂದರೆ ಅದನ್ನು ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ಮಾರ್ಗದರ್ಶನದಲ್ಲಿ ನಡೆಸುವಂಥ ಪ್ರತಿಯೊಂದು ವ್ಯಕ್ತಿಯೂ ನಿಮಗೆ ನೀವು ಗುರುಸ್ಥಾನನ ಕೊಡಬೇಕು, ಗೊತ್ತಾಯ್ತಾ? ಓಕೆ ಟೀಚರ್, ಒನ್ಸ್ ಅಗೇನ್ ಹ್ಯಾಪಿ ಗುರು ಪೂರ್ಣಿಮಾ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಆಲ್ ಆಫ್ ಯು. ಮಿಸ್, ನಿಮ್ಗೇನು ಗಿಫ್ಟ್ ಬೇಡವಾ ಮಿಸ್? ನೋ ಪುಟ್ಟಿ, ನಾನು ಹೇಳಿಕೊಟ್ಟ ಪಾಠಗಳನ್ನು ನೀನು ಕಲಿತೀಯಲ್ಲ, ಆಮೇಲೆ ನಂಗೆ ಒಳ್ಳೆ ಗೌರವನ ಕೊಡ್ತೀಯಲ್ಲ, ಅದೇ ನನಗೆ ದೊಡ್ಡ ಗಿಫ್ಟ್. ನನ್ನ ಸಲುವಾಗಿ ಏನು ಗಿಫ್ಟ್ ಅಂತ ಏನು ಮಾಡಬೇಡಿ ಮಿಸ್. ಹಾಗಾದರೆ ಇವತ್ತು ಈ ಗುರು ಪೂರ್ಣಿಮೆ ಇದೆ ಅಲ್ಲ, ಹಾಗಾಗಿ ನಮಗೇನು ಹೋಮ್ವರ್ಕ್ ಏನು ಕೊಡಲ್ಲ ಅಲ್ವಾ ಮಿಸ್? ಈ ಒಂದು ಪೀರಿಯಡ್ ನಾವು ಫುಲ್ ಮಸ್ತಿ ಮಾತು ಇದರಲ್ಲೇ ಕಳೆಯೋಣವಾ ಮಿಸ್? ಇವನೊಬ್ಬ ಭೂಪ, ಇವತ್ತು ಗುರು ಪೂರ್ಣಿಮೆ ಅಲ್ವಾ, ಸೊ ಡಬಲ್ ಹೋಮ್ವರ್ಕ್, ಗೊತ್ತಾಯ್ತಾ? ನೋಡಿದ್ರಲ್ಲ ನಮ್ಮ ತುಂಟು ಮಕ್ಕಳನ್ನ. ಎಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಯಾರ್ದೋ ರೂಪದಲ್ಲಿ ಒಳ್ಳೆಯ ಗುರು ಸಿಗಲಿ, ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಸಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ. ಧನ್ಯವಾದ.